ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಬಹಳ ವಿಶೇಷವಾಗಿರತಕ್ಕಂಥ ದಿವಸ ಇವತ್ತು. ಯಾಕಂದರೆ ರಾಶಿನಲ್ಲಿ ಶುಕ್ರ ಇರುವಂಥದ್ದು, ದ್ವಿತೀಯ ಸ್ಥಾನದಲ್ಲಿ ಚಂದ್ರ ಮತ್ತು ರವಿ ಇಬ್ಬರೂ ಇರತಕ್ಕಂಥದ್ದು ಅದ್ಭುತವಾಗಿರುವಂಥ ಒಂದು ದಿವಸ ಇವತ್ತಾಗಿರುತ್ತೆ. ಇವತ್ತು ನೀವು ಹೋದ ಕಡೆನೆಲ್ಲ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರ್ತೀರಾ. ಹತ್ತಾರು ಜನಗಳ ಒಂದು ಆಕರ್ಷಣೆ ನಿಮ್ಮ ಕಡೆ ಅನಾಯಾಸವಾಗಿ ಸೆಳ್ಕೊಳ್ತೀರಾ. ಅಂದರೆ ನೀವು ಪ್ರಯತ್ನ ಇಲ್ಲದೆ ಎಫರ್ಟ್ಲೆಸ್ ಆಗಿ ಯು ವಿಲ್ ಬಿಕಮ್ ಸೆಂಟರ್ ಆಫ್ ಅಟ್ರಾಕ್ಷನ್. ಇವತ್ತಿನ ದಿವಸ ತುಂಬ ವಿಶೇಷವಾಗಿದೆ. ಚಂದ್ರ ರವಿ ಇಬ್ಬರು ಎರಡನೇ ಮನೆ ಸೇರಿದಾಗ ಇವತ್ತು ನಿಮ್ಮ ಪವರ್ ಜಾಸ್ತಿ ಆಗುತ್ತೆ. ನೀವು ಕೆಲಸ ಮಾಡ್ತಕ್ಕಂಥ ಜಾಗದಲ್ಲಿ ನಿಮ್ಮ ಪೊಸಿಷನ್ ಜಾಸ್ತಿ ಆಗುತ್ತೆ, ನಿಮಗೆ ಗೌರವ ಜಾಸ್ತಿ ಆಗುತ್ತೆ. ಅದೇ ಪ್ರಕಾರವಾಗಿ ಇವತ್ತು ಅಧಿಕಾರ ವರ್ಗದಲ್ಲಿ ಮತ್ತು ಈ ಒಂದು ಅಡ್ಮಿನಿಸ್ಟ್ರೇಟಿವ್ ಲೆವೆಲ್ನಲ್ಲಿ ಎಲ್ಲ ಕೆಲಸಗಳು ಸರಾಗವಾಗಿ ನಡ್ಕೊಂಡು ಹೋಗ್ತಕ್ಕಂಥ ದಿವಸ ಇವತ್ತಾಗಿರುತ್ತೆ. ಹೈಲಿ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ಸ್ ನಿಮಗೆ ಪರಿಚಯ ಆಗ್ತಾರೆ ಇವತ್ತಿನ ದಿವಸ. ಆ ಪರಿಚಯಗಳನ್ನು ಸರಿಯಾಗಿ ಬಳಸ್ಕೊಳ್ಳಿ. ಲೈಫ್ನಲ್ಲಿ ಚೆನ್ನಾಗಿರುತ್ತೆ, ಎಲ್ಲ ಮುಂದಕ್ಕೆ ಹೋಗುತ್ತೆ. ರಾಷ್ಟ್ರಾಧಿಪತಿ ಕುಜ ಸುಖಸ್ಥಾನದಲ್ಲಿ ನೀಚನಾಗಿರೋದ್ರಿಂದ ಆ ಕುಜನಿಗೆ ಒಂದು ಪರಿಹಾರವನ್ನು ಮಾಡ್ಕೋಬೇಕಾಗತ್ತೆ. ನೀವು ದುರ್ಗಾ ಕೀಲಕವನ್ನು ಪಾರಾಯಣವನ್ನು ಮಾಡಿ ಮತ್ತು ರಾಜರಾಜೇಶ್ವರಿ ಅಷ್ಟಕವನ್ನು ಸಹ ಹೇಳ್ಕೊಳ್ಳಿ, ಶುಭವಾಗುತ್ತೆ.